ಫಸ್ಟ್ ಕಂಟೆಸ್ಟೆಂಟ್ ಆಚೆ ಬರ್ತಾರೆ ಕರಿಬಸಪ್ಪ ಅವರು ಹೇಳಿದ್ರು, ಅವರೆಲ್ಲ ಸಿನಿಮಾದವರು ಒಟ್ಟಿಗೆ ಸೇರಿಕೊಂಡು ಒಂದು ಗುಂಪು ಮಾಡ್ಕೊಂಡ್ಬಿಟ್ರು, ನಮ್ಮನ್ನು ಮಾತ್ರ ದೂರ ಇಟ್ಟರು. ಅಮಿತ್ ಮತ್ತು ಕರಿಬಸಪ್ಪ ಸೇಮ್ ಅದೇ ಥರ ಪೊಟ್ರೆ ಮಾಡೋ ಥರ ಹೇಳಿದ್ರು. ಆ ಥರ ಆಗಿದ್ದು ನಿಜಾನ? ಸಿನಿಮಾದವ್ರು ಬೇರೆ, ಈ ಕಡೆ ಬೇರೆ, ಸಾಮಾನ್ಯರು ಬೇರೆ ಅನ್ನೋ ಥರ ಆಗೈತೆ? ಇಲ್ಲ, ನಮಗಂತೂ ಖಂಡಿತವಾಗ್ಲೂ ಆ ಥರ ಭಾವನೆ ಇರಲಿಲ್ಲ, ಅಲ್ಲಿರೋರ್ಗೂ ಯಾರಿಗೂ ಆ ಥರ ಭಾವನೆ ಇರಲಿಲ್ಲ. ಆಮೇಲೆ ಇನ್ನೊಂದೇನಾಗುತ್ತೆ ಅಂದರೆ, ನೀವು ಹೊರಗಡೆ ಏನೇ ಆಗಿರ್ಬೋದು, ನೀವೆಂಥ ದೊಡ್ಡ ಸ್ಟಾರೇ ಆಗಿರ್ಬೋದು, ಈ ಹಿಂದೆ ಹಲವಾರು ದೊಡ್ಡ ದೊಡ್ಡ ಸ್ಟಾರ್ಗಳು ಹೋಗಿದ್ದಾರೆ, ಬಟ್ ಆ ಬಿಗ್ ಬಾಸ್ ಮನೆ ಹೊಸಲು ದಾಟ್ತಿದ್ದಾಗೆ ನಿಮಗೆ ನೀವೇನು ಅನ್ನೋದೇ ಮರ್ತು ಹೋಗ್ಬಿಡುತ್ತೆ. ಅಂದರೆ ನಿಮ್ಮ ಇಮೇಜ್ ಹೊರ ಪ್ರಪಂಚದಲ್ಲಿ ಇದೆಯಲ್ಲ, ಅದು ಯಾವುದು ತಲೆನಲ್ಲಿರೋ, ನಾನು ಜೂನಿಯರು, ನಾನು ಜೂನಿಯರು, ನಾನು ಸೀನಿಯರು, ನಾನು ಕಾಮನ್ ಮ್ಯಾನು, ನಾನು ಸೆಲೆಬ್ರಿಟಿ, ಇದು ಯಾವುದೂ ಇರಲ್ಲ. ಯಾಕಂದರೆ ನಮ್ಮ ತಲೆನಲ್ಲಿರುತ್ತೆ ಇಲ್ಲಿ ಎಲ್ಲರೂ ಒಂದೇ ಅಂತ. ಸೊ ನಾನು ನೋಡಿರೋವರೆಗೂ ಈ 3 ವಾರಗಳ ಕಾಲ ಯಾರು ಮೇಲು ಕೀಳು ಅಂತ ಯಾರು ಯಾರನ್ನ ಡೌನ್ ಮಾಡಿ, ಅಂದರೆ ಬೇರೆ ರೀತಿಯ ಏನೇನು ಷಡ್ಯಂತ್ರಗಳು ನಡೀತು ಅದೆಲ್ಲ ನಾನು ಹೇಳೋದು. ಜನಗಳ ಮನಸ್ಸಿನಲ್ಲಿ ನಾನು ಮೇಲೆ ನಾನು ಕೆಳಗಡೆ ಅಂತ ಯಾರಿಗೂ ಇರಲಿಲ್ಲ. ಅಮಿತ್ ಮತ್ತು ಕರಿಬಸಪ್ಪ ಅವ್ರದ್ದು ಏನಾಯಿತು ಅಂದರೆ, ಅಮಿತ್ ಆರ್ಜೆ ನಿಮಗೆ ಗೊತ್ತು, ಸಿಕ್ಕಾಪಟ್ಟೆ ಬುದ್ಧಿವಂತ, ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇರೋ ಹುಡುಗ. ಅವನಿಗೆ ಜಂಟಿ ಸಿಕ್ಕಿದ್ಯಾರು? ಅವ್ರಿಗೆ ಅವರು ಒಳ್ಳೆ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡ್ತಿಲ್ಲ. ಅವ್ರಿಗೆ ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲಿಲ್ಲ. ಅಂದರೆ ನಾವೇನೋ ಹೇಳಿದ್ರೆ ಅದನ್ನು ಪೂರ್ತಿಯಾಗಿ ಕೇಳಿಸ್ಕೊತಾನೆ ಇರಲಿಲ್ಲ. ಅರ್ಧಕ್ಕೇ ಅವರೊಂದು ನಿರ್ಧಾರಕ್ಕೆ ಬಂದು ಇನ್ನೇನೋ ಮಾತಾಡೋರು. ಆಮೇಲೆ ಇನ್ನೊಂದೇನಾಗ್ತಿತ್ತು, ಜಂಟಿಗಳೇ ಒಟ್ಟಿಗೆ ಇರಬೇಕಾಗಿದ್ದರಿಂದ ಇವಾಗ ನಾನು ಅಮಿತ್ ಜೊತೆ ಮಾತಾಡಿ ಅವ್ರ ಬಗ್ಗೆ ತಿಳ್ಕೊಬೇಕು ಅಂದರೂ ಆಗ್ತಿರ್ಲಿಲ್ಲ. ಯಾಕಂದರೆ ಈ ಕಡೆ ರಾಶಿಗೆ ಇಷ್ಟ ಇಲ್ಲದೆ ಇರ್ಬೋದು, ಆ ಕಡೆ ಕರಿಬಸಪ್ಪ ಅವ್ರಿಗಿಷ್ಟ. ನಾವು ಫಸ್ಟ್ ಇವ್ರ ಆಲೋಚನೆಗಳನ್ನ ತಿಳ್ಕೊಂಡು ಒಂದೊಂದು ಹೆಜ್ಜೆ ಇಡಬೇಕಲ್ವಾ. ಹಾಗಾಗಿ ಆಮೇಲೆ ಅವ್ರೇನು ಮಾಡೋರು, ಜಿಮ್ಮಿಗೆ ಹೋಗೋರು, ಇನ್ನೆಲ್ಲ ಅವರವರೇ ಸಪ್ರೇಟಾಗಿ ಕೂತ್ಕೊಳ್ಳೋರು, ಅಥವಾ ಅವರಿಗೇ ಅನಿಸಿದ್ದಿರ್ಬೋದು, ಇವರೆಲ್ಲ ಸೆಲೆಬ್ರಿಟಿಗಳು ನಮ್ಮನ್ನು ಎಲ್ಲಿ ಮಾತಾಡಿಸ್ತಾರೆ, ಅದೊಂದು ಹಿಂಜರಿಕೆನೋ ಅವ್ರ ಮನಸ್ಸಿನಲ್ಲೇ ಮೂಡಿರುತ್ತೆ. ಅವರೇ ಇದು ಮಾಡಿರ್ತಾರೆ. ನಾವು ಹೋಗಿ ಅವ್ರ ಜೊತೆ ತುಂಬ ಮಾತಾಡಿದ್ದಿದೆ. ನಾನಂತೂ ತುಂಬ ಅರ್ಥೈಸಕ್ಕೆ ಪ್ರಯತ್ನ ಪಟ್ಟೆ ಅವ್ರು ಕರಿಬಸಯ್ಯ ಅವ್ರಿಗೆ. ನೀವು ತಿಳ್ಕೊಳ್ಳಿ, ನಾಮಿನೇಟ್ ಮಾಡಿದಾಗೆಲ್ಲ ಅವ್ರು ಬೇಜಾರು ಮಾಡ್ಕೊಂಡು ನನ್ನ ಹೆಸರೇ ಹೇಳ್ಬಿಟ್ರಲ್ಲ, ಇನ್ನೇನೋ ರ್ಯಾಪಿಡ್ ಫೈರ್ ಆಡುವಾಗ ನಾನು ಅರ್ಧಂಬರ್ಧ ತಿಳುವಳಿಕೆ, ನಾನು ಹೇಳೋ ಅರ್ಧಂಬರ್ಧ ತಿಳುವಳಿಕೆ ಅಂದರೆ ಅರ್ಧ ಕೇಳಿಸ್ಕೊಂಡು ಅದ್ರ ಮೇಲೆ ಏನೋ ತಿಳುವಳಿಕೆ ಮೂಡಿಸ್ಕೊಂಬಿಟ್ಟು ಇನ್ನೇನೋ ಮಾತಾಡ್ತೀರಾ ಅಂತ, ಅದನ್ನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ರು. ಆವಾಗೆಲ್ಲ ಅವ್ರಿಗೆ ತಿಳಿ ಹೇಳೋಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ. ಬಟ್ ಯಾವತ್ತೂ ಯಾರನ್ನೋ ಇವ್ರ ಮೇಲೆ ಇವ್ರ ಕೆಳಗಡೆ ನಾವಿದು ನೋಡಿಲ್ಲ. ಬಹುಶಃ ಯಾವುದೇ ಒಂದು ಬಾಂಡಿಂಗ್ ಆಗಬೇಕಂದ್ರೂ ಒಂದು ಸ್ವಲ್ಪ ಟೈಮ್ ಕೇಳುತ್ತೆ. ಅದಾಗೋದಕ್ಕಿಂತ ಮುಂಚೆ ಜಜ್ಮೆಂಟಿಗೆ ಬಂದುಬಿಟ್ರೆ ಅವರು ಕೂಡ ಅಂತ. ಹೌದು ಹೌದು ಹೌದು, ತಪ್ಪು. ಆಮೇಲೆ ಅವ್ರು ಬೆರೀತಿರ್ಲಿಲ್ಲ, ಕರಿಬಸವಯ್ಯ ಅವರಂತೂ ಬೆರೀತಿರ್ಲಿಲ್ಲ. ಏನೋ ಮಾತಾಡೋರು, ಏನೋ ಹಾಡೇಳೋರು, ಪಾಪ ಟ್ಯಾಲೆಂಟ್ ಇತ್ತು, ಬಟ್ ಆ ವೈಬ್ಸು ವೇವ್ಲೆನ್ಸು ಎಲ್ಲ ಮ್ಯಾಚ್ ಆಗಲಿಲ್ಲ ಎಲ್ರಿಗೂ. ಹಾಗಂತ ನಾವು ಎಲ್ಲೇ ಇದ್ದೀವಿ ಅಂತ ಎಲ್ಲರೂ ಕ್ಲೋಸ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಹೋಗ್ತಾ ಇವ್ರು ನನಗೆ ಕ್ಲೋಸು ಅನಿಸುತ್ತೆ, ಅವರೆಲ್ಲೋ ನಮಗೆ ಸರಿ ಅನಿಸುತ್ತೆ, ಇವರೆಲ್ಲೋ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಅನಿಸುತ್ತೆ. ಅದಕ್ಕೆ ಗ್ರೂಪ್ಗಳಾಗೋದು ಅಲ್ಲಿ ಅಲ್ವಾ, ಎಲ್ಲ 18 ಜನ ಒಂದು ಗ್ರೂಪಲ್ಲಿ ಕೂತ್ಕೊಳ್ಳಲ್ಲ. ಸೊ ಹಾಗಾಗಿ ಅವರೆಲ್ಲೋ ಹಿಂದುಳಿದ್ರು, ಅವ್ರನ್ನವರು ಪುಷ್ ಮಾಡಲಿಲ್ಲ ನಮ್ಮ ಹತ್ರ ಬರೋಕ್ಕೆ. ನಾವು ಹೇಳ್ದಾಗಲೂ ಅರ್ಥ ಮಾಡ್ಕೊಳ್ಳಿಲ್ಲ ಅವ್ರ ಆಲೋಚನೆಗಳು. ಅದು ತಪ್ಪು ಅಂತಲೂ ಅನಿಸಲ್ಲ. ಅವರ ಶೂಸ್ಗೆ ಹೋಗಿ ನೋಡಿದಾಗ ಅವ್ರಿಗೇನೋ ಅನಿಸಿರಬಹುದು, ಬಟ್ ಆದರೆ ಅದು ನಿಜ ಅಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಖ್ಯಾತ ನಟಿ, ನಮಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ ಈಗ ಅದೊಂದು ಸೇರ್ಕೊಂಡಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮನ್ನು ಇಷ್ಟಪಟ್ಟಿರೋ ಜನಕ್ಕೆ, ಅಂದರೆ ನಟಿಯ ಹೊರತಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಇಷ್ಟಪಟ್ಟಿರೋ ಜನಕ್ಕೆ? ಹೌದು, ನಾನು ಅದನ್ನೇ ಹೇಳ್ತೀನಿ ನಾನು ಪ್ರತಿ ಸತಿನೂ. ಇದು ನಾವೆಲ್ಲರೂ ಕಲಾವಿದರು ಹೇಳೋ ಮಾತು, ನಿಮ್ಮ ಅಭಿಮಾನವೇ ನಮಗೆ ಶ್ರೀರಕ್ಷೆ ಅಂತ. ಬಟ್ ನಾನು ನಿಜವಾದ ಅರ್ಥದಲ್ಲಿ ಶ್ರೀರಕ್ಷೆ. ಯಾಕೆಂದರೆ ಒಬ್ಬ ಕಲಾವಿದೆಗೆ ಒಬ್ಬ ಅಭಿಮಾನಿ ಇಲ್ದಿದ್ರೆ ಅವ್ರ ಕಲಾವಿದೆಯಾಗಿಯೂ ಪ್ರಯೋಜನ ಇಲ್ಲ. ಅಂದರೆ ಮ್ಯಾಮ್ ನೀವು ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ ಬಂದು ನಾನೆಲ್ಲೋ ಮಾಡಿದಾಗ ಸಿಗೋ ಸಂತೋಷ ಇದೆಯಲ್ಲ, ಅದು ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಅಣ್ಣವ್ರು ಹೇಳಿದ್ದು ಅಭಿಮಾನಿಗಳೇ ದೇವರುಗಳು ಅಂತ. ಒಬ್ಬ ಕಲಾವಿದರಿಗೆ ಅಲ್ಲಿಂದ ಸಿಗೋ ಪ್ರೀತಿ ಇದೆಯಲ್ಲ, ಅದು ಬೇರೆ ಎಲ್ಲಿಂದನೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಪ್ರೀತಿ ಆದರ ಒಬ್ಬ ನಟಿ ಮಂಜು ಭಾಷಿಣಿಗೆ ಇಷ್ಟು ವರ್ಷಗಳ ಕಾಲ ಕೊಟ್ಟು ಬಂದಿದ್ದೀರ, ಯಾವತ್ತೂ ಕಡಿಮೆ ಆಗಿಲ್ಲ. ಬರೀ ನಮ್ಮ ರಾಜ್ಯದಲ್ಲ, ನಮ್ಮ ದೇಶದಲ್ಲ, ನಾನು ಹೊರ ದೇಶಕ್ಕೆ ಹೋದಾಗ್ಲೂ ಕನ್ನಡಿಗರು ಕಂಡು ಹಿಡಿದು ಮಾತಾಡಿ ಆ ಪ್ರೀತಿ ತೋರಿಸಿದ್ದಿದೆ. ಬೇರೆ ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡಿದ್ದಿದೆ, ನಾವೆಲ್ಲೋ ಹೊರ ದೇಶಕ್ಕೆಲ್ಲ ಹೋದಾಗ ಆ ಥರ ಎಲ್ಲ ಇದೆ. ಆದರೆ ಇವತ್ತು ನೀವು ನೋಡಿರೋದು ಬರೀ 3 ವಾರಗಳ ಕಾಲ, ಆ ಕಡಿಮೆ ಅವಧಿಯಲ್ಲಿ ನೀವು ನೋಡಿರೋ ಮಂಜು ಭಾಷಿಣಿಯನ್ನ, ಅವಳ ಕ್ಯಾರೆಕ್ಟರ್ನ ಇಷ್ಟಪಟ್ರಲ್ಲ, ಅದಕ್ಕಿಂತ ಅದೇ ನನ್ನ ಗೆಲುವು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಏನು ರಿಪೀಟ್ ಮಾಡ್ತಾಳಲ್ಲ ಅಂತ ಅನ್ಕೋಬೇಡಿ, ಬಟ್ ಅದು ಯಾವತ್ತೂ ನನ್ನ ಮನಸ್ಸಿನಿಂದ ಬರೋ ಮಾತು. ನನ್ನ ಎಲ್ಲ ಪ್ರೀತಿಯ ಕನ್ನಡದ ಹೃದಯಗಳಿಗೆ ನನ್ನ ನಮಸ್ಕಾರ. ನಿಮ್ಮ ಈ ಪ್ರೀತಿ ಅಭಿಮಾನವೇ ನನ್ನ ಕೊರಳಿನ ಮುತ್ತಿನ ಹಾರ ಅಂತ. ಅದಕ್ಕಿಂತ ದೊಡ್ಡದು ನನಗೆ ಬೇರೆ ಏನೂ ಇಲ್ಲ. ಈ ಮುತ್ತಿನ ಹಾರದಲ್ಲಿ ಮುತ್ತುಗಳಿನ್ನೂ ಜಾಸ್ತಿ ಪೋಣಿಸ್ಕೊಂಡು ಹೋಗಲಿ ಹೊರತು ಕಡಿಮೆ ಆಗದಿರಲಿ ಅಂತ ಬೇಳ್ಕೊಳ್ತೀನಿ. ಇವತ್ತು ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಭಾರತಿ, ಇಡೀ ಟೀಮ್ಗೆ ನನ್ನ ಕಡೆಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್.
ಮ್ಯಾಮ್. ನಿಮ್ಮ ಎಲ್ಲ ಆಶಯಗಳು ಈಡೇರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ಥ್ಯಾಂಕ್ ಯು ಸೋ ಮಚ್ ಭಾರತಿ. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.